ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರೇಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ದ್ವಿತೀಯ PUC ಕನ್ನಡ ಅಂತಕ್ಕಂಥ ಒಂದು ವಿಷಯದ 2 ಅಂಕದ ಪ್ರಶ್ನೆಗಳನ್ನು ಹೇಳ್ಕೊಡ್ತೀನಿ ಅಂತ. ಓಕೆ, 2 ಅಂಕದ ಪ್ರಶ್ನೆಗಳು ಯಾವ ಥರ ಕೇಳ್ಬೋದು, ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳ್ಬೋದು, ಮತ್ತು ಅದರ ಜೊತೆಗೆ ಉತ್ತರನೂ ಹೇಳ್ಕೊಡ್ತೀನಿ ಅಂತ. ಹಾಗಾಗಿ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ ಕವರ್ ಆಗ್ತದಪ್ಪ ಈ ಒಂದು ವಿಡಿಯೋ ಅಲ್ಲಿ ಅಂತಂದರೆ, 2 ಅಂಕದ ನೋಡ್ರಿ. ಒಂದು ಕ್ವಶನ್ನು 2, ಮತ್ತು ಈ ಕಡೆ ಬಂದರೆ ಈ ಕಡೆ ಬಂದರೆ ಇಲ್ಲೊಂದಿದೆ. ಎಷ್ಟದು? 1, 2, 3, 4 ಕ್ವಶನ್ಸ್ ಅದು ನೋಡ್ರಿ. 4 ಕ್ವಶನ್ಸ್. ಮತ್ತು ಇಲ್ಲಿ ಬಂದರೆ 1 + 1 ಇಲ್ಲೊಂದು 3 ಅದ ನೋಡ್ರಿ. ಮತ್ತು ಇಲ್ಲೊಂದಿದೆ. ಇಷ್ಟು ಕ್ವಶನ್ಸ್ಗಳು ಕವರ್ ಆಗ್ತಾ ಇದೆ ನೋಡ್ರಿ. 1, ಇಲ್ಲಿ 3 ಅದಾವೆ, 4, ಇದೊಂದು 5, ಇದೊಂದು 6, ಇದೊಂದು 7 ಪ್ಲಸ್ ಇಲ್ಲೊಂದು 4 ರೀ. ಎಷ್ಟು ಕ್ವಶನ್ಸ್ಗಳದಾವೆ? ಟೋಟಲ್ 11 ಕ್ವಶನ್ಸ್ಗಳದಾವೆ. ಇದರಲ್ಲಿ ನಿಮಗೆ ಪದ್ಯದಲ್ಲಿ ಎಷ್ಟು ಕ್ವಶನ್ಸ್ಗಳು ಬರೀಬೇಕು ತಾವು ಅಂತಂದರೆ, ಪದ್ಯದಲ್ಲಿ 2 ಅಂಕದ 3 ಪ್ರಶ್ನೆಗಳನ್ನು ಬರೀಬೇಕು. ಗದ್ಯದಲ್ಲಿ ಎಷ್ಟು ಬರೀಬೇಕು? ಗದ್ಯದಲ್ಲಿ ಎಷ್ಟು ಬರೀಬೇಕು ಅಂತಂದರೆ 1, 2 ಕೊಡ್ತಾ ಇದ್ದಾನೆ, 1 ಬರೀಬೇಕು. ಕರೆಕ್ಟ್? ಇಲ್ಲ, ಇಲ್ಲೊಂದಿದೆ ನೋಡಿ, 3 ಕೊಡ್ತಾ ಇದ್ದಾನೆ, 2 ಬರೀಬೇಕು. ಗದ್ಯದಲ್ಲಿ ಎಷ್ಟು ಬರೀಬೇಕು ತಾವು? 3 ಕೊಡ್ತಾ ಇದ್ದಾನೆ, 2 ಬರೀಬೇಕು. 2 × 2. ಇಲ್ಲಿ ನಿಮಗೆ 6 ಅಂಕ ಕವರ್ ಆಗ್ತದೆ, ಇಲ್ಲಿ 4 ಅಂಕ ಕವರ್ ಆಗ್ತದೆ. ಅದನ್ನಾದ ನಂತರ ದೀರ್ಘ ಗದ್ಯ ಇದೆ ಅಲ್ವಾ? ಈ ದೀರ್ಘ ಗದ್ಯದಾಗ ನಿಮ್ಗೆ ಎಷ್ಟು ಕ್ವಶನ್ಸ್ಗಳು ಕೇಳ್ತಾ ಇದ್ದಾನೆ? 3 + 1 4 ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಬಟ್ ಎಷ್ಟು ಬರೀಬೇಕು ತಾವು ಅಂದರೆ 3 ಬರೀಬೇಕು ನೋಡ್ರಿ. ಯಾವುದ್ರದು? ದೀರ್ಘ ಗದ್ಯದಲ್ಲಿ 2 ಅಂಕದ 3 ಪ್ರಶ್ನೆಗಳು ಅಂದರೆ 6 ಅಂಕ ಆಯಿತು. 6 + 6 ಎಷ್ಟಾಯ್ತು ರೀ? ಇಲ್ಲಿ 12 ಆಯಿತು. + 1 4 ಅಂದರೆ 16 ಆಗ್ತದೆ ನೋಡ್ರಿ. ಟೋಟಲ್ ಇಲ್ಲಿ 2 ಅಂಕದ್ದು ಎಷ್ಟು ಮಾರ್ಕ್ಗಳು ಕವರ್ ಆಗ್ತಾ ಇದೆ ಅಂದರೆ 16 ಅಂಕಗಳು. ಎಷ್ಟು ಅಂಕಗಳು ಕವರ್ ಆಗ್ತಾ ಇದೆ ರೀ? 16 ಅಂಕಗಳು ಕವರ್ ಆಗ್ತಾ ಇದೆ. ಸೊ ಕ್ವಶನ್ ಪೇಪರ್ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಅವರು ಬ್ಲೂ ಪ್ರಿಂಟ್ ಈ ಥರ ಕೊಟ್ಟಿದ್ದಾರೆ ಅಂತ ಅಂದಮೇಲೆ, ಸೊ ಅದಕ್ಕೆ ಬಿಟ್ಟು ಮತ್ತೆ ಆಪ್ಷನ್ನೇ ಇಲ್ಲ ಅವರಿಗೆ. ಹಾಗಾಗಿ ಅವ್ರು ಕಂಪಲ್ಸರಿ ಏನದ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ತೆಗಿಬೇಕಾಗುತ್ತೆ. ನಿಮಗೇನಾದರೂ ಡೌಟ್ ಇದ್ದಿತ್ತು ಅಂದರೆ ತಾವು ಏನು ಅಂದರೆ ಒನ್ ಟೈಮ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಗಳನ್ನು ನೋಡಿ ತಾವು ಕನ್ಫರ್ಮ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ನಾನೇನು ಹೇಳ್ತಾ ಇದ್ದೀನಲ್ವ, ಪ್ರಶ್ನೆಗಳು ಇವು ಇಂಪಾರ್ಟೆಂಟ್ ಅದಾವ್ರಿ, ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಪ್ರತಿಯೊಂದು ಪ್ರಶ್ನೆಯನ್ನು ನೋಡ್ರಿ, ಮತ್ತು ಅದಕ್ಕೆ ಉತ್ತರನೂ ಇದೆ, ಆ ಉತ್ತರನೂ ಸಹ ತಾವು ತಿಳ್ಕೊಳ್ರಿ. ಯಾವುದಾದ್ರೂ ತಮಗೆ ಪ್ರಶ್ನೆ ಅಥವಾ ಉತ್ತರ ಅರ್ಥ ಆಗಲಿಲ್ಲ ಅಂದರೆ 1-2 ಸರ್ತಿ ನೋಡಿ ಅರ್ಥ ಮಾಡ್ಕೋರಿ. ಓಕೆ, ಮತ್ತು ಇದಕ್ಕೆ ಬಿಟ್ಟೇನು ಪುಸ್ತಕ ಓದಿ ನಾನು ಅಭ್ಯಾಸ ಮಾಡ್ತೀನಿ ಅಂದರೆ ಮಾಡ್ಬೋದು. ಓಕೆ, ನಾನು ಇದನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಇವಾಗ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಏನು ಓದಬೇಕು, ಎಷ್ಟು ಓದಬೇಕು ಅಂತ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಆವಾಗ ಮಾತ್ರ ಏನದ ನಾ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿರಿ. ಸೊ ಇದಕ್ಕಿಂತ ಮುಂಚೆ ನಾನು ಟೋಟಲ್ ಈ ಒಂದು ಕನ್ನಡ ಎಕ್ಸಾಮಿಗೆ ಸಂಬಂಧಪಟ್ಟಂಥ 5 ವಿಡಿಯೋಗಳನ್ನು ಮಾಡಿದ್ದೀನಿ. ತಾವು ಎಲ್ಲ ವಿಡಿಯೋಗಳನ್ನು ನೋಡಿರಿ, ಅಲ್ಲೇನದ ತಮಗೆ ಹೆಲ್ಪ್ ಆಗ್ತದಂತ ಹೇಳ್ತೀನಿ ನಾನು. ಸೊ ಇವಾಗ ನೋಡಿರಿ, ಫಸ್ಟ್ ಯಾವ ಚಾಪ್ಟ್ರಲ್ಲಿ ನಿಮಗೆ ಒಂದು 2 ಅಂಕದ ಪ್ರಶ್ನೆ ಬರ್ತದಪ್ಪ ಅಂತಂದರೆ 2 ಮಾರ್ಕಿಂದ ಒಂದು ಕ್ವಶನ್, ಕದಡಿದ ಸಲಿಲಂ ತಿಳಿ ಒಂದದೆ ಅಂತಕ್ಕಂಥ ಒಂದು ಪದ್ಯದಲ್ಲಿಂದ ಬರ್ತದೆ ನೋಡ್ರಿ. ಫಸ್ಟ್ ಕ್ವಶನ್ ನೋಡ್ರಿ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು ಅಂತ. ಸೊ ಸಿಂಪಲ್ ಕ್ವಶನ್ಸ್ ಇದ್ದಿರ್ತಾವ, ಆನ್ಸರ್ ಮಾತ್ರ ಒಂದು 2ರಿಂದ 3 ಅಥವಾ 4 ಲೈನಲ್ಲಿ ಬರೀಬೇಕು, ಜಾಸ್ತಿ ಬರೀಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದು 2 ಅಂಕದ ಇದ್ದಿರ್ತಲ್ವ, ಹಾಗಾಗಿ 2-3 ವಾಕ್ಯದಲ್ಲಿ ಬರೀರಿ ಅಂತ ಹೇಳಿರ್ತಾರೆ. ಅಷ್ಟೇ 2, 3, 4 ಲೈನ್ ಒಳಗೆ ಮುಗಿಸ್ಬೇಕು. ಬಹುರೂಪಿಣಿ ವಿದ್ಯೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಚಕ್ರಧಾರಿಯಾದ ಲಕ್ಷ್ಮಣವನ್ನು ಮತ್ತು ಚರಮ ದೇಹಧಾರಿಯಾದ ರಾಮನನ್ನು ಬಿಟ್ಟು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು ಆಶ್ವಾಸನೆ ಇತ್ತಿತು. ಓಕೆ, ಸೆಕೆಂಡ್ ಕ್ವಶನ್ ನೋಡ್ರಿ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಮಂಡೋದರಿಯನ್ನು ಮತ್ತು ಸಮಸ್ತ ಅಂತಃಪುರದ ಸ್ತ್ರೀಯರನ್ನು ನೋಡಿದ ರಾವಣನು ಅವರನ್ನುದ್ದೇಶಿಸಿ, ನಿಮಗಿಷ್ಟು ಅಪಮಾನವನ್ನುಂಟು ಮಾಡಿದ ಅಂಗದಾದಿಗಳನ್ನು ಹುಬ್ಬು
ಗಂಟಿಕ್ಕುವ ಮಾತ್ರದಿಂದಲೇ ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ಸಂತೈಸಿದನು. ಓಕೆ, ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಸಾಬ್ರು. ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾವಣನ ಅಪ್ರತಿಮವಾದ ರೂಪವು ಸೀತಾದೇವಿಗೆ ಹುಲ್ಲು ಕಡ್ಡಿಗಿಂತಲೂ ಕಡೆಯಾಗಿ ತೋರಿತು. ರಾವಣನು ಸೀತಾದೇವಿಯ ಬಳಿಗೆ ಬರುವಾಗ ಆಕೆಯು ಕಳವಳಕ್ಕೆ ಒಳಗಾಗುತ್ತಾಳೆ. ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ರಾವಣನನ್ನು ಕಂಡೊಡನೆ ತಲ್ಲಣಗೊಂಡು ನಡುಗತೊಡಗಿದಳು. ಮತ್ತೆ ಯಾವುದು ಕ್ವಶನ್ ಬರ್ಬೋದಪ್ಪ ಅಂದರೆ, ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳಾವು. ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಒಪ್ಪಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ರಾವಣ ಹೇಳಿದನು. ಓಕೆ, 5ನೇ ಕ್ವಶನ್ ನೋಡ್ರಿ. ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಸೀತೆಯು ಮೂರ್ಛಿತೆಯಾಗಲು ರಾವಣನಿಗೆ ಆಕೆಯ ಮೇಲೆ ಅನುಕಂಪ ಹುಟ್ಟಿ ಕರುಣೆ ತೋರುತ್ತಾನೆ. ಅಲ್ಲದೆ ತನ್ನ ಕರ್ಮಾಧೀನತೆಯಿಂದ ಹುಟ್ಟಿದಂತಹ ಕೆಟ್ಟ ಪಾಪದ ಘೋರ ಪರಿಣಾಮವನ್ನು ತಾನೇ ಅಳೆದುಕೊಳ್ಳುತ್ತಾನೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿದುಕೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆಯಾಗಿ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಎಲ್ಲವನ್ನ ತಾವು ಸರಿಯಾಗಿ ಬುಕ್ ಓದಿ ಅರ್ಥ ಮಾಡ್ಕೊಳ್ರಿ. ಅಂದಾಗ ಮಾತ್ರ ನಿಮ್ಗೇನದ ಪ್ರತಿಯೊಂದು ಸಂದರ್ಭ ಅರ್ಥ ಆಗ್ತದ, ನೆನ್ಪು ಬರ್ತದ ನೋಡ್ರಿ. ಇಲ್ಲಿ ಖಾಲಿ ಕ್ವಶನ್ಸ್ಗಳನ್ನ ಯಾವ ಥರ ಕೇಳ್ಬೋದು, ಕೇಳಿದ್ರೆ ಯಾವ ಥರ ಬರೀಬೇಕು ಅಂತಕ್ಕಂಥದ್ರ ಬಗ್ಗೆ ತಾವೇನದ ತಿಳ್ಕೊಬೇಕಷ್ಟೇ. ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ಏನಂತ ಹೇಳಿದ್ದಾನೆ? ಇಲ್ಲೆಲ್ಲ ಆನ್ಸರ್ ಕೊಟ್ಟಿದ್ದಾನ, ನೋಡ್ಕೋರಿ. ಮುಂದಿನ ಪ್ರಶ್ನೆ, ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲವೇಕೆ? ಈಗಲೇ ಸೀತೆಯನ್ನು ಕೊಂಡೊಯ್ದು ರಾಮನಿಗೊಪ್ಪಿಸಿದೆಯಾದರೆ ನನ್ನ ಪರಾಕ್ರಮ, ಹೆಚ್ಚಿನದಾದ ಸಾಮರ್ಥ್ಯ, ವೀರತ್ವ, ಗಳಿಸಿದ ಹೆಸರು, ಬಿರುದುಗಳೆಲ್ಲವೂ ವ್ಯರ್ಥವಾಗಿ ಹೋಗುತ್ತವೆ, ಮುಂದೆಂದು ಸರಿಪಡಿಸಿದಂತೆ ಕೆಟ್ಟು ಹೋಗುತ್ತವೆ ಎಂದು ಸೀತೆಯನ್ನು ರಾಮನಿಗೊಪ್ಪಿಸಿದಿರಲು ನಿರ್ಧರಿಸುತ್ತಾನೆ. ಅವನ್ನೆಲ್ಲ ವ್ಯಾಲ್ಯೂ ಕಡಿಮೆ ಆಗ್ತದಂತ ಹೇಳಿ ಅವ ಏನು ಮಾಡ್ತಾನೆ, ರಾಮನಿಗೆ ಸೀತೆಯನ್ನು ಒಪ್ಪಿಸಂಗಿಲ್ಲ ಅಂಥೇಳಿ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಅಂತಿಮವಾಗಿ ತನ್ನ ಬಾಹುಬಲವನ್ನು ಎರಡೂ ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಅಂದರೆ ರಥ ತ್ಯಜಿಸುವಂತೆ ಮಾಡಿ ಸೆರೆ ಹಿಡಿದು ಈ ಬಳಿಕ ಸೀತೆಯನ್ನು ಕೊಡುತ್ತೇನೆ ಎಂದು ನಿರ್ಧಾರಕ್ಕೆ ಬರುತ್ತಾನೆ. ಒಂದು 8 ಕ್ವಶನ್ಸ್ಗಳು ಏನು ಅಂದರೆ ಇಂಪಾರ್ಟೆಂಟ್ ಅದಾವ್ರಿ. ಸೊ ಇಲ್ಲಿ ನಿಮಗೆ 4 ಕ್ವಶನ್ಸ್ಗಳು ಕೇಳ್ತಾನತ್ತ. 4ರಲ್ಲಿ ಎಷ್ಟು ಬರೀಬೇಕು ಅಂದರೆ 3 ಪ್ರಶ್ನೆಗಳನ್ನು ಮಾತ್ರ ಬರೀಬೇಕು. ಸೊ ಪ್ರತಿಯೊಂದಕ್ಕೆ 2 ಅಂಕ ಇರೋದ್ರಿಂದ ಒಟ್ಟು 6 ಅಂಕಗಳಲ್ಲಿ ನಿಮಗೆ ಕವರ್ ಆಗ್ತದ್ರಿ. 2ನೇ ಪಾಠ ನೋಡ್ರಿ, ಹಬ್ಬಲಿ ಅವರ ರಸಬಳ್ಳಿ ಅಂತಕ್ಕಂಥ ಒಂದು ಪದ್ಯ ಇದೆ ನೋಡ್ರಿ. ಬಡತನ ಹೇಗೆ ಬಯಲಾಗುತ್ತದೆ? ಬಡತನ ಬಂದಾಗ ಮಕ್ಕಳನ್ನು ಹೊಡೆಯಬಾರದು. ಮಕ್ಕಳಲ್ಲಿ ಬಡತನವನ್ನು ಮರೆಸುವ ಶಕ್ತಿ ಇರುತ್ತದೆ. ಮಕ್ಕಳು ಬಡತನವನ್ನು ಮರೆತು ನಮ್ಮನ್ನು ಖುಷಿಪಡಿಸುತ್ತಾರೆ. ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಕುಳಿತುಕೊಂಡರೆ ಬಂದ ಬಡತನ ಬಯಲಾಗುತ್ತದೆ. ಅಂದರೆ ಮಕ್ಕಳ ಆಟದಲ್ಲಿ, ಮಾತಿನಲ್ಲಿ ಬಡತನದ ನೋವು ಮರೆಯಾಗಿ ಸಂತೋಷ ಉಂಟಾಗುತ್ತದೆ ಅಂತ ಆನ್ಸರ್ ಇದೆ ನೋಡ್ರಿ. ಸೆಕೆಂಡ್ ಕ್ವಶನ್ ನೋಡ್ರಿ, ಏನು ಕೇಳ್ಬೋದು ಇದರಲ್ಲಿ ಅಂದರೆ, ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ ಅಂತ. ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ತಾವು ಅದನ್ನು ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಂಡು ಎಕ್ಸಾಮಲ್ಲಿ ಕೇಳಿದರೆ ಬರೀರಿ. 3ನೇ ಕ್ವಶನ್, ಹಿತ್ತಾಳೆಗಿಂತ ಬಲುಹೀನ ಯಾವುದು? ಉತ್ತಮರ ಗೆಳೆತನವು ಪುತ್ತಳಿ ಬಂಗಾರದಂತೆ. ಅಂದರೆ ಒಳ್ಳೆಯವರ ಗೆಳೆತನ ಅಮೂಲ್ಯವಾದದ್ದು. ಮತಹೀನರ ಗೆಳೆತನ ಮಾಡಿದರೆ ಹಿತ್ತಾಳೆಗಿಂತ ಬಲಹೀನವಾಗಿರುತ್ತದೆ. ಅಂದರೆ ಹಿತ್ತಾಳೆ ಬಲು ಬೇಗನೆ ತುಕ್ಕು ಹಿಡಿದು ತನ್ನ ಬೆಲೆಯನ್ನು ಕಳೆದುಕೊಳ್ಳುತ್ತದೆ. ಕೆಟ್ಟವರ ಗೆಳೆತನಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ. ಆದ್ದರಿಂದ ಒಳ್ಳೆಯವರ ಸಹವಾಸ ಮಾಡಿ ಬಂಗಾರದಂತೆ ಇರಬೇಕು ಅಂಥೇಳಿ ಇದೇನದ ರೀ ಆನ್ಸರ್ ಇದೆ ನೋಡ್ರಿ. ಹಡೆದವನನ್ನು ಯಾವಾಗ ನೆನೆಯಬೇಕು?
ಹಡೆದವನನ್ನು ಯಾವ ವೇಳೆಯಲ್ಲಾದರೂ ಯಾವ ಹೊತ್ತಿನಲ್ಲಾದರೂ ನೆನೆಯಬಹುದು. ಎಷ್ಟು ಹೊತ್ತಿನಲ್ಲಾದರೂ ನೆನೆಯಬೇಕು. ಪ್ರತಿದಿನ ಬೆಳಿಗ್ಗೆ ಅಂದರೆ ಊರೆಲ್ಲ ಉಂಡು ಮಲಗಿ ನಿದ್ರಿಸಿ ಎದ್ದು ನಸುಕಿನ ವೇಳೆಯಲ್ಲಿ ಆಕಾಶದಲ್ಲಿ ಬೆಳ್ಳಿ ಚಿಕ್ಕಿ ಹೋಗುವಾಗ ಹಡೆದವನನ್ನು ನೆನೆಯಬೇಕು ಎಂದು ನಮ್ಮ ಜನಪದಕಾರರು ಹೇಳುತ್ತಾರೆ. ಇಲ್ಲಿ ನೋಡ್ರಿ, ಇದು ನಿಮ್ಮದೇ ಓವನ್ ಬರ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನೆಯೊಳಗಿಂದು ನಿಮ್ಮದು ಪರಿಸ್ಥಿತಿ ಅಥವಾ ನಿಮ್ಮದೇ ಒಂದು ಗುಣ, ನಿಮ್ಮ ಸ್ವಭಾವ ಬರ್ಲಿಕ್ಕೆ ಹೋಗ್ಬೇಡ್ರಿ. ಈ ಒಂದು ಜನಪದಕಾರರು ಏನು ಆ ಒಂದು ಪದ್ಯದಲ್ಲಿ ಹೇಳಿದಾರಲ್ವ, ಅದನ್ನು ಅರ್ಥ ಮಾಡ್ಕೊಂಡು ಆ ಒಂದು ಸಂದರ್ಭವನ್ನು ಇಲ್ಲಿ ಬರಿಬೇಕು ತಾವು. ಹಡೆದ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿರಿ. ಉಂಗುರ ಕಳೆದು ಹೋದರೆ ಅದನ್ನು ಮರಳಿ ಕೊಂಡುಕೊಳ್ಳಬಹುದು ಮತ್ತು ಅದನ್ನು ಮತ್ತೆ ಮಾಡಿಸಬಹುದು. ಅದರಂತೆ ಉಡುದಾರ ಮುರಿದರೆ ಅಥವಾ ಹರಿದರೆ ಅದನ್ನು ಸರಿ ಮಾಡಿಸಬಹುದು. ಹೆಂಡತಿ ಸತ್ತು ಹೋದರೆ ಮತ್ತೊಬ್ಬ ಹೆಂಡತಿಯನ್ನು ಮದುವೆಯಾಗಬಹುದು. ಆದರೆ ನಮ್ಮನ್ನು ಹೆತ್ತಂತೆ ತಂದೆ ತಾಯಿಯರು ಸತ್ತು ಹೋದರೆ ಅವರನ್ನು ಮತ್ತೆ ತರಲು ಸಾಧ್ಯವಿಲ್ಲ. ಆದ್ದರಿಂದ ಹಡೆದ ತಂದೆ ತಾಯಿಯರು ಜೀವಂತ ಇದ್ದಾಗಲೇ ಅವರ ಸೇವೆ ಮಾಡಿ ಅವರ ಋಣವನ್ನು ತೀರಿಸಬೇಕು. ಇದೇ ತಂದೆ ತಾಯಿಯರ ಮಹತ್ವವಾಗಿದೆ. ಅಥವಾ ಇನ್ನೊಂದು ಸ್ವಲ್ಪ ಆ ಪದ್ಯದಲ್ಲಿ ಏನಾದರೂ ಅರ್ಥ ಮಾಡ್ಕೊಂಡಿದ್ರಿ ಅಂದರೆ ಅದನ್ನು ಸಹ ತಾವೇನು ಅಂದರೆ ಬರಿಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ಚಾಪ್ಟರ್ಲಿಂದ ಬರ್ತದೆ ಅಂತ ಹೇಳಿ ನೋಡ್ರಿ. ಬೆಳಗು ಜಾವದಾಗಿಂದ ನೋಡ್ರಿ. ಎಸ್, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ. ಇಲ್ಲಿ ಕವಿ ಬೇಂದ್ರೆಯವರು ಏನದ ನೀಟಾಗಿ ಬರೆದಿದ್ದಾರೆ. ತಾವೇನದ ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಂಡು ಎಕ್ಸಾಮಲ್ಲಿ ಬರೀರಿ. ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಅಂತ. ಓಕೆ, ಸೊ ಇದನ್ನು ಬಹೆಟ್ ಮಾಡಿ ಅಥವಾ ತಿಳ್ಕೊಂಡು ಬರಿಬೋದು. ಇಲ್ಲಾಂದರೆ ನೀವು ಪುಸ್ತಕ ಓದಿದ್ರಿ ಅಂದರೆ ಪುಸ್ತಕದಲ್ಲಿದು ನಿಮಗೇನು ಅರ್ಥ ಆಗಿರುತ್ತೋ ಅದನ್ನು ಬರಿಬೋದು. ಸೇಮ್ ಇದೆ, ಕಾಪಿ ಮಾಡಬೇಕಂತೇನಿಲ್ಲ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವನ್ನು. ಅದೇ ರೀತಿಯಾಗಿ ಮಕ್ಕಳು ದಿನನಿತ್ಯ ಬೆಳಿಗ್ಗೆ ಬೇಗನೆ ಎದ್ದು ಚಟುವಟಿಕೆಯಲ್ಲಿ ತೊಡಗಬೇಕು ಎಂದು ಕವಿ ಹೇಳುತ್ತಾನೆ. ಕಾರ್ಯವನ್ನು ಪ್ರಾರಂಭಿಸೋದಕ್ಕೆ ಆಗಿಗೆ ಅನ್ನೋದೇ ನೋಡ್ರಿ, ನಿಮ್ಮದೇ ಆದ ಒಂದು ಓನ್ ಆನ್ಸರ್ ಬರೆದ್ರೂ ನಡೀತದ, ಇಲ್ಲ ಅದನ್ನು ಓದಿ ಅರ್ಥ ಮಾಡ್ಕೊಂಡು ಬರೆದ್ರೂ ಭೀ ನಡೀತದ್ರಿ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವನ್ನು. ಮುಪ್ಪು ಮಾನವನ ಕೊನೆಯ ಅವಸ್ಥೆಯಾಗಿದೆ. ಹೌದಲ್ವಾ? ಮುಪ್ಪು ಅಂದರೆ ಲಾಸ್ಟ್ ಸ್ಟೇಜಿಗೆ ಬಂದಂಗ್ರಿ. ಮುಪ್ಪಿನಲ್ಲಿ ಯಾವುದೇ ಸಾಧನೆ ಮಾಡಲು ಸಾಧ್ಯವಿಲ್ಲ. ಅಂದರೆ ಪೂರ ವಯಸ್ಸಾಗಿರ್ತಲ್ವ, ಅದನ್ನು ಮುಪ್ಪು ಅಂತ ಕರಿತಿದ್ದೆವು. ಮಾನವ ತನ್ನ ಜೀವನದ ಚಿಂತೆಯಲ್ಲಿ ಕಾಲ ಕಳೆಯುತ್ತಾನೆ. ಅಲ್ಲಿ ಯಾವುದೇ ಉತ್ಸಾಹ ಸಂತೋಷ ಇರುವುದಿಲ್ಲ. ಮನುಷ್ಯ ಇಳಿಗಾಲದಲ್ಲಿ ಮರಣದ ಚಿಂತೆಯಲ್ಲಿ ಮುಳುಗಿರುತ್ತಾನೆ. ಆದರೆ ಕವಿ ಬೆಳಗು ಜಾವವನ್ನು ಮಾನವನ ಯೌವನಾವಸ್ಥೆಗೆ ಹೋಲಿಸುತ್ತಾನೆ. ಮುಂಜಾನೆಯ ಸಮಯ ಎಷ್ಟು ಮಹತ್ವದಿಂದ ಕೂಡಿರುತ್ತದೆಯೋ ಅಷ್ಟೇ ಮಹತ್ವವನ್ನು ಮಾನವನ ಯೌವನಾವಸ್ಥೆಯು ಕೂಡಿರುತ್ತದೆ ಎಂದು ಹೇಳುತ್ತಾನೆ. ಒಮ್ಮೆ ಕಳೆದು ಹೋದ ಯೌವನಾವಸ್ಥೆ ಮತ್ತೆ ಮರಳಿ ಬರುವುದಿಲ್ಲ. ಯೌವನಾವಸ್ಥೆಯನ್ನು ಚಿಂತೆಯ ಚಿತೆಯನ್ನಾಗಿ ಮಾಡಿಕೊಳ್ಳದೆ ಅದನ್ನು ಚಿಂತನೆಯ ಚಿಲುಮೆಯಾಗಿ ಮಾಡಿಕೊಳ್ಳಬೇಕು ಎಂದು ಕವಿ ಬೇಂದ್ರೆಯವರು ಆಶಯವಾಗಿದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ರೀ. ಯೌವನ ಅಂತಕ್ಕಂಥದ್ದು ಒಂದು ಏನು ಅವಸ್ಥೆ ಇದ್ದಿರ್ತದಲ್ವಾ, ಮೂಮೆಂಟ್ ಇದ್ದಿರ್ತದಲ್ವಾ, ಸೊ ಅದನ್ನು ತಾವು ಬಹಳ ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕ್ರಿ. ಒಂದು ಸರ್ತಿ ನಿಮ್ದು ಏನಾದರೂ ಯೌವನಾವಸ್ಥೆ ಹೋಯಿತು ಅಂದರೆ ಮತ್ತೆ ಅದು ನಿಮಗೆ ಮರಳಿ ಬರ್ಲಿಕ್ಕಿಲ್ಲ, ಅದು ಬರೋದು ಸಾಧ್ಯ ಇಲ್ಲ. ಹಾಗಾಗಿ ಸುಮ್ಮನೆ ಅದು ಇದು ಚಿಂತೆ ಮಾಡಿ ಚಿತೆಯನ್ನಾಗಿ ಅಂದರೆ ಎಲ್ಲ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಚಿತೆ ಅಂದರೆ ಬೆಂಕಿ ಅಂತ. ಚಿತೆಯನ್ನಾಗಿ ಮಾಡಿಕೊಳ್ಳದೆ ಅದನ್ನು ಚಿಂತೆಯ ಚಿಲುಮೆಯಾಗಿ ಮಾಡಿಕೊಳ್ಬೇಕಂತ ಹೇಳ್ತಾರೆ. ಸೊ ಒಳ್ಳೆ ಒಂದು ಸಂದೇಶ ಇದೆ ನೋಡ್ರಿ ಇದು. ಅದನ್ನು ಬಿಟ್ಟರೆ ಮತ್ತೆ ಪದ್ಯದಲ್ಲಿ 4ನೇದು ನೋಡ್ರಿ, ಶಿಲುಬೆ ಏರಿದ್ದಾನೆ. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ. ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪಗಳನ್ನು ಹೊತ್ತು ತಂದಿದೆ. ಪ್ಲಾಸ್ಟಿಕ್ ನಕಲಿ ಗಿಡಕ್ಕೆ ಹತ್ತಿ ಮಂಜಿನ ಕೆಲಸ ಮಾಡಿದೆ ಮತ್ತು ಮೊಂಬತ್ತಿ ಬೆಚ್ಚನೆಯ ಪ್ರಾರ್ಥನೆಯನ್ನು ಅನುಭವವನ್ನುಂಟು ಮಾಡಿದೆ. ಓಕೆ, ಅದನ್ನು ಬಿಟ್ಟರೆ ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದು ಅಂದರೆ, ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ. ಶಿಲುಬೆಗೇರಿದ ಯೇಸುವಿನ ದೇಹ ತನ್ನನ್ನು ಶಿಲುಬೆಗೇರಿಸಿದವರೇ ಕೊಲೆಗಡಕೋ
ಬರಬ್ಬನ ವಕಾಲತ್ತು ನಡೆಸಿದವರೇ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳ, ತೂಗಿ ಸನ್ಮಾನಿಸಿದವರೇ ಮನ್ನಿಸಲಿ ನಿಮ್ಮನ್ನು ಆ ದೇವರು ಎಂದು ಹೇಳುವಂತಿದೆ. ನೋಡ್ರಿ ಏನು ಹೇಳಿದ್ದಾನೆ ಅದನ್ನು ನೀಟಾಗಿ ತಾವೇನದ ಬರೀರಿ. ಓಕೆ. ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಶಿಲುಬೆಗೇರಿಸಿದವರ ಗುಣಗಳು ಕಾಲರಾಯನ ಗುಜರಿ ಸೇರಿಲ್ಲ, ಬದಲಾಗಿ ವೇಷ ಮರೆಸಿಕೊಂಡಿವೆ. ಅಧಿಕಾರದ ಬಲಿಷ್ಠ ಕೈಗಳು, ಎದೆಯಾಳದ ಮುಯ್ಯಿಗಳು, ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರೆನೇಡ್ಗಳು ಇವುಗಳನ್ನು ದೇಹದ ಹೊಸ ರೂಪಗಳು ತಾಳಿವೆ ಅಂತ ನೋಡ್ರಿ. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ಯಾವುದೊಂದು ಸಂದೇಶ, ಮೆಸೇಜ್ ನೀಡೋ ಒಂದು ರೀತಿಯಲ್ಲಿ ಜೀಸಸ್ ಶಿಲುಬೆಯನ್ನು ಏರಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಎಸ್, ನಿಮ್ಮ ದ್ವೇಷದ ಸಾಮ್ರಾಜ್ಯ ಇರುವ ತನಕ ನಿಮ್ಮ ಕ್ರೋಧ ತಿಳಿಗಡಿತನಕ್ಕೆ ನಾನು ಅಜ್ಜಯವಾಗುತ್ತೇನೆ. ಶೋಷಿತರ ಕಂಬನಿಯನ್ನೊರೆಸಿ ಸತ್ಯಕ್ಕೆ ಹೊಸ ಕವಲುಗಳನ್ನು ತೆರೆಸಿ ದೈವಿ ರಾಜ್ಯ ಬಂದೇ ಬರುತ್ತದೆ ಎನ್ನುವಂತೆ ಜೀಸಸ್ ಶಿಲುಬೆ ಏರಿದ್ದಾನೆ ಅಂತ. ಓಕೆ, ಸೊ ಇವಾಗ ಗದ್ದೆಗೆ ಹೋಗೋಣಂತ್ರಿ. ಸೊ ನಂತರ ನೋಡ್ರಿ, ನೆಕ್ಸ್ಟ್ ಒಂದು ಗದ್ದೆ ಯಾವುದಿದೆಯಪ್ಪ ಅಂತಂದರೆ ಮುಟ್ಟಿಸಿಕೊಂಡವನು. ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ಗಳನ್ನ ಕೇಳ್ಬೋದು ಅಂತಂದರೆ, ಫಸ್ಟ್ ನೋಡ್ರಿ, ಬಸಲಿಂಗನಿಗೆ ಅದು ಪುರುಸೋತ್ತಿಲ್ಲದ ಕಾಲ ಯಾಕೆ ಅಂತ. ಓಕೆ, ಸೊ ನೋಡ್ರಿ, ಇದಂತೂ ನೀವು ಹಂಗೂ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡ್ರಿ. ಆನ್ಸರ್ ಯಾವ ಥರ ಬರೀಬೇಕು, ಏನೇನಿದೆ ಅಂತ ನೋಡ್ಕೊಳ್ರಿ. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಏಕೆಂದರೆ ಅದು ಕೃಷಿ ಸಮಯವಾಗಿತ್ತು. ಅದು ಒಂದು ವೇಳೆ ಬಸಲಿಂಗ ಗೇಯುವುದನ್ನು 4 ದಿನ ತಡ ಮಾಡಿದರೆ ನೇಗಿಲಿನ ಕುಳ ನೆಲದಲ್ಲಿ ನಾಟುವುದು ಕಷ್ಟವಾಗುತ್ತಿತ್ತು. ಅದು ಅಲ್ಲದೆ ಆತನ 2 ಎತ್ತುಗಳು ಒಂದಕ್ಕಿಂತ ಒಂದು ಸೋಮಾರಿಗಳಾಗಿದ್ದು ಅವುಗಳನ್ನು ಆತ ಸಾಟಿ ಮಾಡಲು ಆಲೋಚಿಸುತ್ತಿದ್ದ. ಅಲ್ಲದೆ ಮಗುವಿಗೆ ಕೆಮ್ಮಿನ ಸಮಸ್ಯೆ ಉಂಟಾಗಿತ್ತು. ಆತನ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತ್ತು. ಈ ಎಲ್ಲ ಸವಾಲುಗಳನ್ನು ಆತ ಎದುರಿಸಬೇಕಾಗಿತ್ತು. ಓಕೆ, ಇದೊಂದು ಅವನಿಗೆ ಪುರುಸತ್ತಿಲ್ಲದ ಕಾಲ. ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು. ಮಗುವಿನ ಮೈಯಲ್ಲಿ ಸರಿಯಿಲ್ಲ ಮತ್ತು ಮಗುವಿಗೆ ಕೆಮ್ಮು ಹೋಗುತ್ತಲೇ ಇಲ್ಲ. ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿದವು. ಸೊ ಯಾವ್ಯಾವ ಗೌಣವಾಗಿ ಕಾಣತೊಡಗಿವು ತಾವೆಲ್ಲ ಓದ್ಕೊಳ್ರಿ. ಇದನ್ನು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ರಿ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ ಅಂತ. ಏನು ಅಂದರೆ, ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದನು? ಬಸಲಿಂಗ ತನಗೆ ಕಾಣಿಸಿದ ಎಡಗಣ್ಣಿನ ನೋವಿಗೆ ಎಲ್ಲೂ ಸರಿಯಾದ ಚಿಕಿತ್ಸೆ ಸಿಗದೇ ಇದ್ದಾಗ ಡಾಕ್ಟರ್ ತಿಮ್ಮಪ್ಪನವರ ಕಡೆ ಹೋದ. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನನ್ನು ಪರೀಕ್ಷಿಸಿದರು. ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿ ಮಾತುಗಳ ಡಾಕ್ಟರ್ ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದರು. ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ ಎಂದು ಹೇಳಿದರು. ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು? ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರಿಂದ ಕಣ್ಣಿನ ನೋವಿಗೆ ಚಿಕಿತ್ಸೆ ಪಡೆದು ಮನೆಗೆ ಹೋಗುತ್ತಾನೆ. ಹೆಂಡತಿ ಸಿದ್ಲಿಂಗಿಗೆ ಅದು ಬೇಡ. ಅದು ಹೇಗೆ? ಡಾಕ್ಟರ್ ತಿಮ್ಮಪ್ಪ ಹೊಲೆಯ ಜಾತಿಗೆ ಸೇರಿದವರು ಎಂಬುದು ತಿಳಿದಿರುತ್ತದೆ. ಹೊಲೆಯ ಜಾತಿಯವನನ್ನು ಮುಟ್ಟುವುದು ಮೈಲಿಗೆ ಎಂಬ ಜಾತಿಯ ಭಾವನೆ ಹೊಂದಿದ ಆಕೆ ಈ ವಿಷಯ ತಿಳಿದಾಗ ರಾದ್ದಾಂತ್ಯವನ್ನೇ ಮಾಡಿದಳು. ಓಕೆ, ಸೊ ನೆಕ್ಸ್ಟ್ 6ನೇ ಕ್ವಶನ್ ನೋಡ್ರಿ. ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು? ಏನೇನು ಪ್ರತಿಕ್ರಿಯೆ ಬೇರೆ ಡಾಕ್ಟರ್ಸ್ಗಳು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ತಾವೇನದ ಅದನ್ನು ನೀಟಾಗಿ ಓದಿ ಅರ್ಥ ಮಾಡ್ಕೊಂಡು ಬರೀರಿ. ಓಕೆನಾ? ಸೊ ಮುಂದಿನ ಪ್ರಶ್ನೆ ನೋಡ್ರಿ. ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯ ಏನು? ಡಾಕ್ಟರ್ ತಿಮ್ಮಪ್ಪನವರ ವಿನಂತಿಯ ಮೇರೆಗೆ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನ ಕಣ್ಣನ್ನು ಪರೀಕ್ಷಿಸಿ, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ ಎಂದು ಹೇಳಿದರು. ಓಕೆ, ಕೊನೆಯದು ನೋಡ್ರಿ. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು ಅದನ್ನು ತಾವೇನದ ನೀಟಾಗಿ
ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಪರೀಕ್ಷೆಯಲ್ಲಿ ಬರೀರಿ. ಓಕೆ. ಸೊ ಅದಾದ್ಮೇಲೆ ಇನ್ನೊಂದು ನೋಡ್ರಿ, ಇಲ್ಲಿ ನಿಮಗೆ ಈ ಒಂದು ಗದ್ದೆ ಏನಿದೆ ಅಲ್ವಾ, ಸೊ ಈ ಗದ್ಯದಲ್ಲಿ ನಿಮಗೆ ಎಷ್ಟು 3 ಪ್ರಶ್ನೆಗಳು ಕೇಳ್ತಾರೆ, ಅದರಲ್ಲಿ 2ಕ್ಕೆ ಮಾತ್ರ ಬರೀಬೇಕು ನೀವು. ಪ್ರತಿಯೊಂದಕ್ಕೆ 2 ಅಂಕ ಇರೋದ್ರಿಂದ ಇಲ್ಲಿ ನಿಮಗೆ 4 ಅಂಕ ಸಿಗ್ತಕ್ಕಂಥ ಚಾನ್ಸಸ್ ಇದೆ ರೀ. ಓಕೆ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ನೋಡ್ರಿ ಫಸ್ಟ್ ಕ್ವಶನ್, ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು ಅದ್ರ ಬಗ್ಗೆ ಅನ್ನೋದು ತಾವು ಒಂದು 3ರಿಂದ 4 ವಾಕ್ಯ ಅಥವಾ 4 ಲೈನಲ್ಲಿ ಬರೀರಿ. ಓಕೆ. ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ದಟ್ಟ ಅರಣ್ಯ ಪ್ರದೇಶವಾಗಿತ್ತು. ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶೆ ಮಾಡಲು ಸೂರ್ಯ ಕಿರಣಗಳು ಶಣಿಸುತ್ತಿದ್ದ ದಟ್ಟವಾದ ಕಾಡವಾಗಿತ್ತು. ನಡುವೆ ಹುಲ್ಲುಗಾವಲು, ಬಯಲು, ಶೋಲಾ ಕಾಡುಗಳು, ಹರಿಯುವ ಹಳ್ಳಕೊಳ್ಳಗಳು ಹಾಗೂ ಕಗ್ಗತ್ತಲ ಕಂಡ ಎನಿಸಿರುವ ಆಫ್ರಿಕಾವನ್ನು ನೆನೆಸುವಂತಿತ್ತು. ಓಕೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ನೋಡ್ರಿ, ಮಾರ್ಚ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು. ಸೊ ಮಾರ್ಚ್ನ ಕುದುರೆಯ ಕುರಪುಟದ ಸದ್ದಿಗೆ ಆದಿವಾಸಿಗಳು ದಿಗಿಲುಗೊಂಡರು. ಏನೇನದ ಇದೆ ಎಲ್ಲವನ್ನ ತಾವು ನೋಡಿ ಅರ್ಥ ಮಾಡ್ಕೊಂಡು ಬರೀರಿ. ಓಕೆ. ಮತ್ತೆ ಇನ್ನೊಂದು ಯಾವ ಥರ ಕ್ವಶನ್ ಕೇಳ್ಬೋದು, ಸಿಂಹ ಬಾಲದ ಕೋತಿಗಳು ಒದಗಿದ ತೊಂದರೆ ಏನು, ಏನೇನು ತೊಂದರೆ ಅವಕ್ಕಾಗಿದೆ ಅದನ್ನು ತಾವೇ ನೋಡಬೇಕು, ನೀಟಾಗಿ ಓದಿ ಬರೀರಿ. ಓಕೆ, ಇಲ್ಲೆಲ್ಲ ಇದೆ ನೋಡ್ರಿ, ಪೌಸ್ ಮಾಡಿ ಓದ್ಕೊಂಡು ಅರ್ಥ ಮಾಡ್ಕೊರಿ. ನೆಕ್ಸ್ಟ್ ಕ್ವಶನ್, ಕೈಗಾರಿಕೋದ್ಯಮಗಳಿಂದ ಕಾಡು ನಾಶವಾದದ್ದು ಹೇಗೆ. ಎಸ್, ಕೈಗಾರಿಕೆಗಳಿಂದ ಕಾಡು ನಾಶ ಯಾವ ಥರ ಆಗ್ಯದ ಅಂತ ಈ ಒಂದು ಪದ್ಯದಲ್ಲಿ ಯಾವ ಥರ ಅವರು ವಿವರಣೆಯನ್ನು ನೀಡಿದಾರೆ ಅದನ್ನು ತಾವೇ ನೋಡಬೇಕು ನೀಟಾಗಿ. ಎಸ್, ನೀಟಾಗಿ ಓದಿ ಅರ್ಥ ಮಾಡ್ಕೊಂಡು ಏನದ ಬರೀಬೇಕು. ಅದೊಂದು ಗದ್ದೆ ಇದೆ ನೋಡ್ರಿ. ಓಕೆನಾ. ಸೊ ಅದನ್ನು ಬಿಟ್ಟರೆ ಮೂರನೇದು ನೋಡ್ರಿ, ಮೂರನೇ ಕ್ವಶನ್ ಇದರಲ್ಲಿಂದ ಕೇಳ್ತಾರೆ, ಮುದ್ದಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು. ಮುದ್ದಣನನ್ನು ಅರಮನೆಯಿಂದ ಬರುವುದನ್ನು ದೂರದಿಂದ ಕಂಡು ಅವನ ಎದುರಿಗೆ ಹೋಗಿ ಕಾಲಿಗೆ ನೀರು ಕೊಟ್ಟು ಅವನ ಕೈ ಹಿಡಿದು ಒಳ ಚೌಕಿಗೆ ಕರೆದುಕೊಂಡು ಹೋಗಿ ಕುಳಿತು ಕೊಳ್ಳಲು ಮಣೆಯನ್ನು ಹಾಕಿ ತಕ್ಷಣ ತಣಿವಣ್ಣನ್ನು ಅಂದರೆ ತಾಜಾ ಹಣ್ಣನ್ನು ತಿನ್ನಲು ಕೊಟ್ಟು ಕುಡಿಯಲು ಹಾಲನ್ನು ನೀಡಿ ನಂತರ ಸವಿಯಲು ತಾಂಬೂಲವನ್ನು ಕೊಟ್ಟು ಉಪಚರಿಸಿದಳು. ಅಬ್ಬಾ. ಎಸ್, ಮನೋರಮೆಯ ಕಥೆಯನ್ನು ಹೇಳೆಂದು ಕೇಳಲು ಕಾರಣವೇನು. ಮಳೆಗಾಲದಲ್ಲಿ ಹಗಲುಗಳು ದೊಡ್ಡದಾಗಿವೆ. ಎಸ್, ಎಕ್ಸಾಕ್ಟ್ಲಿ. ಹಗಲು ರಾತ್ರಿ ಬಿಡದೆ ಸುರಿಯುವ ಭಯಂಕರ ಸೋನೆ ಮಳೆಯು ಜಿನುಗುತ್ತಿರುವುದರಿಂದ ಸಮಯ ಕಳೆಯಲು ಸಾಧ್ಯವಾಗುತ್ತಿಲ್ಲವಾದ್ದರಿಂದ ಹಾಗೂ ನನ್ನ ಮನಸ್ಸಿಗೆ ಬೇಸರವಾಗಿರುವುದರಿಂದ ಒಂದು ಯಾವುದಾದರೂ ಸುಂದರವಾದ ನಲ್ಗತೆಯನ್ನು ಹೇಳಬೇಕೆಂದು ಮನೋರಮೆ ಮುದ್ದಣನನ್ನು ಕೇಳಿದಳು. ಓಕೆ, ಕಥೆಯನ್ನು ಯಾವ ರಸದಲ್ಲಿ ಹೇಳಲೆಂದು ಮುದ್ದಣ್ಣ ಕೇಳಿದನು. ಕಥೆಯನ್ನು ಶೃಂಗಾರ ರಸದಲ್ಲಿ ಅಥವಾ ವೀರ ರಸದಲ್ಲಿ ಅಥವಾ ಹಾಸ್ಯ ರಸದಲ್ಲಿ ಹೇಳಬೇಕೆ ಎಂದು ಮುದ್ದಣ್ಣನನ್ನು ಮನೋರಮೆಯು ಕೇಳಿದಳು. ಓಕೆ, ಮುದ್ದಣನು ಮನೋರಮೆಯನ್ನು ಕೇಳಿದನು. ಓಕೆ, ಯಾವ ಧಾಟಿಯಲ್ಲಿ ಕಥೆಯನ್ನು ಹೇಳೆಂದು ಮನೋರಮೆ ಕೇಳಿದಳು. ಆಕೆ ಯಾವ ಥರ ಕೇಳ್ತಾಳ, ಪದ್ಯವು ವದ್ಯವಾದುದು ಅಂದರೆ ಅದು ಅಪ್ರಿಯವಾದುದು, ತಿಳಿದುಕೊಳ್ಳಲಿಕ್ಕೆ ಜಟಿಲವಾದುದು, ಆದ್ದರಿಂದ ಹೃದಯಮಪ್ಪ ಅಂದರೆ ಹೃದಯಕ್ಕೆ ತಲುಪುವ, ಸರಳವಾಗಿ ಅರ್ಥವಾಗುವ, ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಗದ್ಯದ ಧಾಟಿಯಲ್ಲಿ ಕಥೆಯನ್ನು ಹೇಳೆಂದು ಮನೋರಮೆ ಮುದ್ದಣ್ಣನನ್ನು ಕೇಳಿದಳು. ಚಲೋನೆ ಕೇಳೋದಲ್ಲ ಆಕೆನು. ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದೆಂದು ಮುದ್ದಣ್ಣ ಹೇಳಿದನು. ಇಲ್ಲ ಆನ್ಸರ್ ಇದೆ ನೋಡ್ಕೊಳ್ರಿ. ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಮನೋರಮೆ ಏಕೆ ಹೇಳಿದಳು. ನೋಡ್ರಿ, ಅದೆಲ್ಲವನ್ನ ನೀಟಾಗಿ ಕೊಟ್ಟಿದ್ದಾನೆ, ಓದ್ಕೊಂಡೆ ಅರ್ಥ ಮಾಡ್ಕೊಂಡು ತಾವೇನದ ಎಕ್ಸಾಮಲ್ಲಿ ಕೇಳಿದರೆ ಬರೀರಿ. ಸೊ ಮುಂದಿನ ಕ್ವಶನ್ ನೋಡ್ರಿ, ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಸೋಗೈಸುತ್ತದೆ ಅಂಥೇಳಿ ತಾವು ಇದನ್ನು ಓದಿ ಅರ್ಥ ಮಾಡ್ಕೊಂಡು ಬರೀರಿ. ಅದಾದ್ಮೇಲೆ ನೋಡ್ರಿ, ಕೃಷ್ಣ ಗೌಡ್ರ ಆನೆ ಏನದಲ್ವಾ, ಇಲ್ಲಿ ನಿಮಗೆ 4 ಪ್ರಶ್ನೆಗಳು ಕೇಳ್ತಾರೆ. ಇದರಲ್ಲಿ 3ಕ್ಕೆ ಮಾತ್ರ ಬರೀಬೇಕು. ಪ್ರತಿಯೊಂದಕ್ಕೆ 2 ಅಂಕ ಇರ್ತದೆ. ಸೊ ಟೋಟಲ್ 6 ಅಂಕಗಳು ಕವರ್ ಆಗ್ತವೆ. ಇಲ್ಲೊಂದು 20ರಿಂದ 21 ಕ್ವಶನ್ಗಳು ಏನದಾವ ಅವುಗಳನ್ನ ಚೆನ್ನಾಗಿ ನೋಡ್ರಿ. ಓಕೆ, ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳಿದ ಏಕೆ ಅಂತ. ಯಾಕೆ ಹೇಳ್ತಾರೆ ನಿರೂಪಕರು? ನೋಡ್ರಿ, ಬಹುಶಃ ಭಾಷೆ ಉಪಯೋಗಿಸಿ
ಕರೆಯಬೇಕೆಂದರೆ ಕೆಲವು ತೊಂದರೆಗಳಿವೆ ಎಂದು ತೋರುತ್ತದೆ. ಮನೆಯವರ ಹೆಸರು ಗೊತ್ತಿರಬಹುದು, ಗೊತ್ತಿಲ್ಲದೆಯೂ ಇರಬಹುದು. ಆದರೆ ಹೆಸರು ಹಿಡಿದು ಕರೆಯಬೇಕೋ ಬೇಡವೋ, ಏಕ ವಚನ ಉಪಯೋಗಿಸಬೇಕೋ ಬಹುವಚನ ಉಪಯೋಗಿಸಬೇಕು, ಈ ಎಲ್ಲ ಬಿಕ್ಕಟ್ಟುಗಳನ್ನು ಎದುರಿಸಬೇಕು. ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಈ ಎಲ್ಲ ತೊಂದರೆಗಳೇ ಇರುವುದಿಲ್ಲ. ಆದ್ದರಿಂದ ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳಿದರು ಅಂತ ನೋಡ್ರಿ. ಓಕೆ, ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಏನೂ ಕೆಲಸವಿಲ್ಲದೆ ಪುರುಸೊತ್ತಾಗಿದ್ದರಿಂದ ಅಲ್ಲಿಯವರೆಗೆ ಬಂದಿದ್ದಾನೆಂದು ಅರ್ಥ ಬರುತ್ತಿತ್ತು. ಏನೋ ಇನಾಮು ಕೇಳಲೋ ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾನೆಂದು ನಿರೂಪಕರು ಯೋಚಿಸಿದರು. ಮುಂದಿನ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಅಂತ. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ, ಘಟ್ಟದ ಕೆಳಗಿದ್ದ ಗೋಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ ಅಂತ ನೋಡ್ರಿ. ಇದು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲ. ಹೀಗೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದಿತ್ತು. ಇಷ್ಟೇ ಬರಿಬೇಕು, ಯಾಕಂದರೆ 2 ಮಾರ್ಕಿಂದಿದೆ ಅಲ್ವಾ, ಜಾಸ್ತಿ ಬರಿಬೇಡ್ರಿ. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದದ್ದೇಕೆ ಅಂತ. ಸೊ ಇಲ್ಲೆಲ್ಲ ನೀಟತೆ ಕೊಟ್ಟಿದ್ದಾನೆ. ಇದನ್ನು ತಾವು ಓದಿ ಅರ್ಥ ಮಾಡ್ಕೊಂಡು ತಲೆಯಲ್ಲಿ ಇಟ್ಕೊಳ್ರಿ. ಮತ್ತು ಎಕ್ಸಾಮಲ್ಲಿ ಏನಾದರೂ ಕೇಳಿದರೆ ಬರೀರಿ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು. ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಅವನ ಕತೆ ಮುಗಿಯಿತೆಂದು ಎಲ್ಲರೂ ತೀರ್ಮಾನಿಸಿದರು. ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ, ಮನೆ ಮಠ ಎಲ್ಲ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲ ಜನರು ದೃಢವಾಗಿ ನಂಬಿದ್ದರು. ಇಷ್ಟಿಷ್ಟೇ ಬರಿಬೇಕು 2 ಅಂಕಕ್ಕೆ. ಎಷ್ಟು ಬೇಕು, ಏನೇನು ಬೇಕು ಅದನ್ನು ಮಾತ್ರ ಬರಿಬೇಕು. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ. ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಆನೆಗೆ ಕೃಷ್ಣೇಗೌಡನು ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡುದಸ್ತಾಗಿ ಬೆಳೆಸಿ ಸಾಕಿದ್ದನು ಅಂತ ನೋಡ್ರಿ. ಓಕೆ, ಇಷ್ಟು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅಂತಂದ್ರೆ 100% ಕೊಡ್ತಾರೆ. ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಬರೀಬೇಕು ನೀವು. ಊರ್ದೆ ಅದು ಇದು ಬರ್ಲಿಕ್ಕೆ ಹೋಗ್ಬಿಟ್ರೆ ತಲೆಗಿದ್ದಿದ್ದು. ಕಾಡಾನೆಗಳ ಹಾವಳಿ ಪ್ರಕಾಶ್ ನೀಡಿದ ಕಾರಣಗಳೇನು ಅಂತ. ಸೊ ಇಲ್ಲಿ ಕೊಟ್ಟಿದ್ದನ್ನು ನೋಡಿ ಬರೀರಿ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಯಾರು ಯಾರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳ ನಂಬರ್ 1 ಎನಿಮಿಗಳು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು, ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು ಹಾಗೂ PWD ಡಿಪಾರ್ಟ್ಮೆಂಟ್ನವರು ಅಂತ ನೋಡ್ರಿ. ನಾಗರಾಜ್ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು. ಇಲ್ಲಿ ಕೊಟ್ಟಿದ್ದಾನ ನೋಡಿ ಅರ್ಥ ಮಾಡ್ಕೋರಿ. ಓಕೆ, ಸೊ ಮುಂದಿನ ಕ್ವಶನ್ಗೆ ಹೋಗೋಣವಾ. ಎಸ್, ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ, ಆನೆ ಅದಕ್ಕೆ ಕಾರಣವೇ. ಎಸ್, ಲಾರಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತು ಹೋಯಿತು. ಹಿಂದು ಮುಂದು ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ನಿದ್ರೆಯ ಜೊಂಪಿನಲ್ಲಿದ್ದ ಡ್ರೈವರ್ ಎಚ್ಚರಾದಾಗ ಪ್ರಪಂಚ ಯಾಕೋ ತಲ ಕೆಳಕಾಗುತ್ತಿತ್ತು ಎನಿಸಿತ್ತು. ಲಾರಿಗೆ ನಾಟ ಬಿಗಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಹಿಂದು ಕಡೆಗೆ ದಪ್ಪನೆ ಉರುಳಿ ಬಿತ್ತು. ಲಾರಿ ಮೆಲ್ಲಗೆ ಉರುಳಿದ್ದರಿಂದ ಡ್ರೈವರ್ ಮಹಾಶಯನಿಗೆ ಹೆಚ್ಚಿಗೆ ಏನು ಅಪಾಯವಾಗುವ ಸಂಭವವೇ ಇರಲಿಲ್ಲ. ಆದರೆ ಕ್ಯಾಬಿನಲ್ಲಿ ಇಟ್ಟಿದ್ದ ಮಣ ಬಾರದ ಲಾರಿ ಜಾಕ್ ದಪ್ಪನೆ ಆತನ ತಲೆಯ ಮೇಲೆ ಬಿದ್ದ ಹೊಡೆತಕ್ಕ ಅವನ ತಲೆ ಜಜ್ಜಿ ಕಮಕ್ ಕಿಮಕ್ ಎನ್ನದೆ ಪರಂಧಾಮಕ್ಕೆ ಹೋದ. ಆದ್ದರಿಂದ ಆನೆ ಅದಕ್ಕೆ ಕಾರಣವಲ್ಲ. ಹೌದಲ್ವಾ? ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ. ದುರ್ಗಪ್ಪ ಅವನ ಕೆಲಸ ಯಾಕೆ ಅತ್ಯಂತ ಅಪಾಯಕಾರಿ ಅಂತೇಳಿ ವಿವರಣೆಯನ್ನು ನೀಡ್ತಾನಂತ. ಸೊ ತಾವೇನದ ಎಲ್ಲವನ್ನು ನೀಟಾಗಿ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಬರೀರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಜಬ್ಬರ್ ನಿರೂಪಕರಿಗೆ ಅಂಚೆ ವಿಲೇವಾರಿಯ ಬಗ್ಗೆ ಅಸಡ್ಡೆಯಾಗಿ ಏನು ಹೇಳಿದ. ಓಕೆ, ಅದನ್ನು ಬಿಟ್ಟರೆ ಏನು ಕೇಳ್ಬೋದು. ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಜಬ್ಬರ್ ಇರುಸು ಮುರುಸಿನಿಂದ ಏನು ಹೇಳಿದನು. ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಇರುಸು ಮುರುಸಿನಿಂದ
ಅದು ಬೀದಿಲಿ ತೋರಿಸೋ ಹಂಗಿಲ್ಲ, ನನ್ನ ಮಗಂದು ಅಂತ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಿ ಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಜಬ್ಬರ್ ಹೇಳಿದ. ಮುಂದಿನ ಪ್ರಶ್ನೆ ನೋಡ್ರಿ, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದನು. ನೋಡ್ರಿ ಇಲ್ಲೆಲ್ಲ ಕೊಟ್ಟಿದ್ದಾನ, ಹುಚ್ಚು ನಾಯಿ ಯಾವ ಥರ ಆಸ್ಪತ್ರೆಯಲ್ಲಿ ವರ್ತನೆಯನ್ನು ಮಾಡ್ತಾವ ಅಂಥೇಳಿ ತಾವೇನಾದ್ರು ಇದನ್ನೆಲ್ಲವನ್ನ ಚೆನ್ನಾಗಿ ನೋಡ್ಕೊಂಡು ಅರ್ಥ ಮಾಡ್ಕೊಳ್ರಿ. ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರೆಂದು ನಿರೂಪಕರು ಯಾವ ಸಲಹೆ ನೀಡಿದರು ಅಂತ. ಮುಂದಿನ ಪ್ರಶ್ನೆ, ಆನೆಯ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು? ಆನೆಯ ತಿಪ್ಪಣ್ಣನ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರು, ಅದೇನು ಮಾಡುತ್ತಯ್ಯ, ಆನೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರೋ ಆನೆಗೆ ಕಟ್ತಿರಲ್ಲಯ್ಯ, ಬಾಯಿ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ಲವೇನಯ್ಯ ಅಂಥೇಳಿ ಏನಂತಾರಂದರೆ ಈ ನಿರೂಪಕರು ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅದಾದ್ಮೇಲೆ ಕೊಂಡ್ರಿ, ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣಣ್ಣ ಸಾವಿಗೆ ಕಾರಣವೇನು ಅಂತ ಇಲ್ಲಿ ನೀಟಾಗಿ ಕೊಟ್ಟಿದ್ದಾನೆ. ಎಲ್ಲವನ್ನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೋರಿ. ಓಕೆನಾ? 18ನೇ ಕ್ವಶನ್ ನೋಡ್ರಿ, ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲ ಎಂದು ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ? ರೈಟ್, ಅದನ್ನು ಸಹ ತಾವೇನದ ನೋಡ್ರಿ ಇಲ್ಲಿ ನೀಟಾಗಿ ಕೊಟ್ಟಿದ್ದಾನ, ಓದಿ ಅರ್ಥ ಮಾಡ್ಕೊಳ್ರಿ. ಅಲ್ಲಿಂದ 19ನೇದು ನೋಡ್ರಿ, ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧರ ಅಪ್ಪ ಏನು ತಿಳಿಸಿದ್ದ? ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು ಹೇಳಿದಾಗ ಆ ಭಯಂಕರ ನೋವಿಗೆ 4 ಸಾರಿ ತಿವಿಯುವುದರೊಳಗೆ ಎಂಥ ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆ ಎಂದು ವೇಲಾಯುಧನ ಅಪ್ಪ ಅವನಿಗೆ ತಿಳಿಸಿದ್ದನು. ಓ ಮೈ ಗಾಡ್. ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು? ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು ನಿನ್ನ ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಮನೆಯವರ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದ್ದೆಂದು ಜಾಹೀರಾತನ್ನು ಅವರು ಕೊಡ್ತಾರೆ. ಯಾರದು? ಅರಣ್ಯ ಇಲಾಖೆಯವರು. ಯಾರ ಕುರಿತು? ನಾಗರಾಜನನ್ನು ಕುರಿತು. ಓಕೆನಾ? ಸೊ ಇಲ್ಲಿ 2 ಅಂಕದ್ದು ಎಷ್ಟು ಕ್ವಶನ್ಸ್ಗಳು ಕವರ್ ಆಗ್ತಾವೆ ಅಂದರೆ 2 ಅಂಕದ್ದು 3 ಪ್ಲಸ್ 2 ಅಂಕದ್ದು 2 ಪ್ಲಸ್ 2 ಅಂಕದ್ದು 3 6 4 6 ಎಷ್ಟಾಗ್ತಾವೆ ರೀ? 6 4 10 16 ಅಂಕಗಳು ಕವರ್ ಆಗ್ತಾ ಇದೆ ನೋಡ್ರಿ. ಓಕೆ, ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಓಕೆ, ಸೊ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಅನ್ನೋದು ನಿಮಗೆ ಯೂಸ್ ಆಗ್ತಕ್ಕಂಥ ವಿಡಿಯೋಗಳನ್ನು ಮಾಡ್ತೀನಿ ಅಂತ ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.